ಸಾಬುದಾನ ಖಿಚಡಿ ಅಥವಾ ಸಬ್ಬಕ್ಕಿ ಖಿಚಡಿ ಅಂತ ಹೇಳ್ಬೋದು. ಟ್ಯಾಪಿಯೋಕಾ ಪರ್ಲ್ಸ್ ಅಂತ ಪರಿಚಯ ಇರೋರಿಗೆ ಗೊತ್ತಿರುತ್ತೆ. ಹೀಗೆ ನಾನಾ ವಿಧಗಳಲ್ಲಿ ಹೆಸರಿದ್ರೂ ಅದು ಒಂದೇ ರೂಪ. ನಾನಿವತ್ತು ಸಾಬುದಾನ ಖಿಚಡಿ ಮಾಡೋದಕ್ಕೆ 1.5 ಪಾವಷ್ಟು ಸಾಬುದಾನ ತೊಗೊಂಡಿದ್ದೀನಿ. ಸಬ್ಬಕ್ಕಿನ ಮಾಮೂಲಿ ಸಬ್ಬಕ್ಕಿ, ನೈಲಾನ್ ಸಬ್ಬಕ್ಕಿ ಅಲ್ಲ. ನೀವು ನೈಲಾನ್ ಸಬ್ಬಕ್ಕಿಲೂ ಮಾಡಬಹುದು, ತೊಂದರೆ ಏನಿಲ್ಲ. ನಾನು ಮಾಮೂಲಿ ತೊಗೊಂಡಿದ್ದೀನಿ. ಒಂದು ಬಿಸಿ ನೀರಲ್ಲಿ ನೆನೆಸೋದಾದರೆ 1 ಅವರ್ ನೆನೆಸ್ಬೇಕು, ಅಥವಾ ಸ್ವಲ್ಪ ತಣ್ಣೀರಲ್ಲೇ ನೆನೆಸ್ತೀನಿ ಅಂದರೆ 3-4 ಅವರ್ಸ್ ಮೇಲೇ ನೆನೆಸ್ಬೇಕಾಗುತ್ತೆ. ನೆನೆಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಮೆತ್ತಗಾಗೋವರೆಗೂ. ಆಮೇಲೆ ಎಣ್ಣೆ ಸಾಸಿವೆ ಒಗ್ಗರಣೆ ಮಾಡಿಬಿಟ್ಟು ರುಚಿಗೆ ಬೇಕಾಗಿರೋಷ್ಟು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಬೇಯಿಸಿರೋಂಥ ಆಲೂಗಡ್ಡೆ ಸೇರಿಸ್ಕೋಬೇಕು. ನಾನಿಲ್ಲಿ ಒಂದು 2-3 ಆಲೂಗಡ್ಡೆ ಹಾಕಿದ್ದೀನಿ. ಸ್ವಲ್ಪ ಉದುದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಆವಾಗ ಮಧ್ಯ ಮಧ್ಯ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಒಂದು ಅರ್ಧ ಬೇಯಿಸಿದ್ದೀನಿ ಅಷ್ಟೇ, ಅದನ್ನು ಫುಲ್ ಬೇಯಿಸಿಲ್ಲ. ಇವಾಗ ಒಗ್ಗರಣೆಯಲ್ಲಿ ಇನ್ನೊಂದು 5 ನಿಮಿಷ ಬಿಟ್ಬಿಟ್ರೆ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದು ಬೆಂದ ಮೇಲಿಂದ ನಾವು ನೆಕ್ಸ್ಟು ಉಪ್ಪು ಅದನ್ನು ಸೇರಿಸ್ಬೇಕು. ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ಉಪ್ಪು ಹಾಕ್ತಾ ಇರೋದು ನಾನು 1.5 ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸಬ್ಬಕ್ಕಿ ನೆನೆಸುವಾಗ ನಾನೇನು ಉಪ್ಪನ್ನು ಆ್ಯಡ್ ಮಾಡಿಲ್ಲ. ಈ ಸ್ಟೇಜಲ್ಲೇ ಉಪ್ಪು ಹಾಕ್ತಾ ಇರೋದು. ಆಮೇಲೆ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿರ್ಗಾ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೆನೆಸಿಟ್ಟಿರುವಂಥ ಸಬ್ಬಕ್ಕಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರಿನ ಅಂಶ ಇದೆ, ತೊಂದರೆ ಇಲ್ಲ, ಅದು ಬೇಯುತ್ತಲ್ವ ಆವಾಗ ಸರಿ ಹೋಗುತ್ತೆ. ನೀವು ಫುಲ್ ಡ್ರೈ ಆಗಿ ಹಾಕ್ಕೊಂಡೇ ಮಾಡಬೇಕು ಅಂತ ಏನಿಲ್ಲ. ಅತಿಯಾಗಿ ಮ್ಯಾಶ್ ಆಗೋ ಹಾಗೆ ಅದನ್ನು ಕಲಿಸ್ಬೇಡಿ ಅಷ್ಟೇ, ಆವಾಗ ಚೆನ್ನಾಗೇ ಆಗುತ್ತೆ. ನಿಮಗೆ ಮಾಡೋಕ್ಕೆ ಗೊತ್ತಿಲ್ಲ ಅಂತಂದ್ರೂ ಏನು ಭಯಪಡೋ ಅವಶ್ಯಕತೆ ಇಲ್ಲ, ಚೆನ್ನಾಗೇ ಬರುತ್ತೆ. ಆಮೇಲೆ ನೀರಿತ್ತಲ್ವ ಸ್ವಲ್ಪ ಇಂಗ್ಲಿ ಅಂತಂದ್ಬಿಟ್ಟು ನಾನೊಂದು 5 ನಿಮಿಷ ಅದನ್ನು ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಇವಾಗಲೇ ನಾನು ಅರಿಶಿನ ಇನ್ನೂ ಹಾಕಿಲ್ಲ, ಯಾಕಪ್ಪ ಅಂದರೆ ಸ್ವಲ್ಪ ಒಗ್ಗರಣೆಯಲ್ಲಿ ಇದೆಲ್ಲದನ್ನು ಫ್ರೈ ಆಗುವಾಗ ಕಲರ್ ಚೇಂಜ್ ಆಗೋದು ಬೇಡ ಅಂದ್ಬಿಟ್ಟು. ಆಮೇಲೆ ಲಾಸ್ಟಲ್ಲಿ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಬಿಟ್ಟು ಎಲ್ಲದನ್ನೂ ಕಲಿಸ್ಕೊಂಬಿಡೋದು. ಒಳ್ಳೆ ಟೆಕ್ಸ್ಚರ್ ಬರುತ್ತೆ, ತುಂಬ ಚೆನ್ನಾಗಾಗತ್ತೆ. ನಿಮಗೆ ಇದು ನಮಗೆ ಮಾಡೇ ಗೊತ್ತಿರಲ್ಲ ಅಲ್ವಾ, ಸೌತ್ ಇಂಡಿಯನ್ಸ್ಗೆ ಸಾಬುದಾನ ಖಿಚಡಿ ಎಲ್ಲ ಪರಿಚಯ ಇಲ್ದಲ್ಲೇ ಇರ್ಬೋದು, ಆದ್ರೂ ತುಂಬ ಚೆನ್ನಾಗಾಗುತ್ತೆ. ನಾನಂತೂ ರೆಗ್ಯುಲರಾಗಿ ಮಾಡ್ತಾಯಿರ್ತೀನಿ. ನಮ್ಮ ಅಪ್ಪ ಅಮ್ಮಂಗಂತೂ ತುಂಬಾ ಇಷ್ಟ ಇದು. ಸೊ ನೀವು ಮಾಡ್ಕೊಳ್ಳಿ. ಆಮೇಲೆ ಇದೆಲ್ಲ ಕಲಿಸ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಇದಕ್ಕೆ ಕಾಯಿ ತುರಿ ಎಲ್ಲ ಏನು ಹಾಕೋಷ್ಟಿಲ್ಲ. ಮಹಾರಾಷ್ಟ್ರೀಯನ್ಸು ಕಾಯಿ ತುರಿ ಎಲ್ಲ ಇದಕ್ಕೆ ಹಾಕಲ್ಲ, ಹಾಗಾಗಿ ನಾನು ಏನು ಹಾಕಿಲ್ಲ. ಆಮೇಲೆ ಎಲ್ಲ ಕಲಿಸ್ಕೊಂಬಿಡೋದು ಚೆನ್ನಾಗಿ. ಆಮೇಲೆ ಒಂದು ಬಟ್ಲಷ್ಟು ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಪುಡಿ ಮಾಡಿದ್ದೀನಿ ಅಷ್ಟೇ, ಅತಿಯಾಗಿ ನುಣ್ಣಗೆ ಪುಡಿ ಮಾಡಬೇಕಾಗಿಲ್ಲ. ತರತರಿಯಾಗಿ ಪುಡಿ ಮಾಡ್ಕೊಂಡಿರೋಂಥ ಕಡಲೆಕಾಯಿ ಬೀಜನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ, ಕ್ರಂಚಿಯಾಗಿರುತ್ತೆ, ಆಮೇಲೆ ತುಂಬ ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ಇದನ್ನು ನಾನಿಲ್ಲಿ ಆ್ಯಡ್ ಮಾಡಿಬಿಟ್ಟು ಎಲ್ಲದನ್ನೂ ಇನ್ನೊಂದು ರೌಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ನೀವು ಆವಾಗಲೇ ಹಾಕಿದಾಗ ಆ ಸಬ್ಬಕ್ಕಿ ಒಂಥರ ನೀರು ಥರ ಕಾಣಿಸ್ತಲ್ವ, ಬಟ್ ಅದು ಬೇಯ್ತಾ ಕರೆಕ್ಟ್ ಆಗುತ್ತೆ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸಾಬುದಾನ ಖಿಚಡಿ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬ ಚೆನ್ನಾಗಾಗುತ್ತೆ. ನೀವು ಮಾಡಿಲ್ಲ ಇವತ್ತಿನ ತನಕ ಅಂತಂದರೆ ಖಂಡಿತ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಖಾರ ಮುಂದಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದ್ರೆ ಸಬ್ಬಕ್ಕಿ ಸ್ವಲ್ಪ ಸಪ್ಪೆ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಒಂಚೂರು ಮಾಮೂಲಿ ಹಾಕೋಕ್ಕಿಂತ ಚೂರು ಜಾಸ್ತಿ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ. ತಣ್ಣಗಾದ್ಮೇಲೆ ತಿನ್ನಬಹುದು, ಏನೂ ತೊಂದರೆ ಆಗೋಲ್ಲ, ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ, ಹೇಗಾಯಿತು ಅನ್ನೋದನ್ನ ನನಗೆ ಖಂಡಿತ ತಿಳಿಸಿ. ನನ್ನ ಚಾನಲಲ್ಲಿ ಬರೋವಂಥ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ನನ್ನ ಚಾನಲ್ನ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮಿಸ್ ಮಾಡಬೇಡಿ. ತುಂಬಾ ಸಿಂಪಲ್ ಆಗಿರೋಂಥ ಈಸಿಯಾಗಿರೋಂಥ ರೆಸಿಪಿಗಳು ಸುಮಾರು ನಾನು ಆಗಾಗ ತೋರಿಸ್ತಾ ಇರ್ತೀನಿ. ನನ್ನ ಚಾನಲ್ನ ಫಾಲೋ ಮಾಡ್ತಾಯಿದ್ರೆ ನಿಮಗೂ ರೆಸಿಪಿ ಸಿಗುತ್ತೆ.